ಈ ಟೈಪ್ ಎಲ್ಲ ಆರ್ಟಿಕಲ್ಸ್ ಸೂಪರ್ ಕಲೆಕ್ಷನ್ಸ್ ಇದೆ. ಸ್ಮೂತ್ ಆಗಿ ಬಟ್ಟೆ ಇದೆ, ಸಿಲ್ಕ್ ಸಾರಿ ಇದೆ, ಸಿಲ್ಕ್ ಟೇಸ್ಟ್ ಇದೆ, ನಿಮಗೆ ಜಕಾರ್ಡ್ ನಲ್ಲಿ ಲೇಸ್ ಇದೆ, ಪ್ರಿಂಟೆಡ್ ಇದೆ, ಸೂಪರ್ ಕಲೆಕ್ಷನ್ ಇದೆ. ಇದು ಕೂಡ ನೋಡ್ತೀರಾ, ಸೂಪರ್ ಕಲೆಕ್ಷನ್ ತಗೊಂಡ್ಬಂದಿನಿ ಫ್ರೆಂಡ್ಸ್. ಆಮೇಲೆ ಯಾರು ಸೂರತ್ ವಿಸಿಟ್ ಮಾಡ್ಬೇಕಂತಿದ್ರೆ ಪ್ಲೀಸ್ ಒಂದ್ ದಿವಸ ಮುಂಚೆ ನನಗೆ 5,000 18-20 ಲಕ್ಷ ವರ್ಷಗಳಲ್ಲಿ ದುಡ್ತೀನಿ ಮನೇಲಿ ಕುಂತು ಮತ್ತೇನು ಬೇಕು ಸರ್ ನನಗೆ. ಈಗ ಆರಾಮಾಗಿ ಅವರು ಇರ್ತಾರೆ, ಫ್ಯಾಮಿಲಿ ಎಂಜಾಯ್ ಮಾಡ್ತಾರೆ, ಮನೆಯಲ್ಲಿ ಇರ್ತಾರೆ. ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಈ ಚಾನಲ್ಗೆ ಫಸ್ಟ್ ಟೈಮ್ ಇದ್ದೀರಾ ಫ್ರೆಂಡ್ಸ್, ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ. ಯಾಕೆಂದರೆ ಡೈಲಿ ಹೊಸ ಅಪ್ಡೇಟ್ ತೊಗೊಂಡ್ಬರ್ತಾನೆ ಇರ್ತೀನಿ ನಿಮಗೋಸ್ಕರ. ಇವತ್ತಿನ ಕಲೆಕ್ಷನ್ ಬಹಳ ಯೂನಿಕ್ ಇದೆ. ಇವತ್ತಿನ ಕಲೆಕ್ಷನ್ನು ಸೀಸನ್ ಪ್ರಕಾರ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ. ದೀಪಾವಳಿ ಸೀಸನ್ ಮುಂದೆ ಬಂದಿದೆ, ಜಾಸ್ತಿ ಟೈಮ್ ಇಲ್ಲ. ಓನ್ಲಿ 90 ಡೇಸ್ವರೆಗೂ ಟೈಮ್ ಇದೆ. 90 ಡೇಸ್ನಲ್ಲಿ ನಾವು ಎಷ್ಟು ಸೇಲ್ ಮಾಡ್ತೀವಿ ಅಷ್ಟು ನಮಗೆ ಲಾಭ ಸಿಗುತ್ತೆ ಫ್ರೆಂಡ್ಸ್. ಯಾವಾಗಲೂ ಬಿಸ್ನೆಸ್ ಗ್ರೋತ್ ಮಾಡಬೇಕು ಅಂದರೆ ಹಿಂದಿನ ವರ್ಷದಿಂದ ಈ ವರ್ಷದ್ದು ಒಂದು ಟಾರ್ಗೆಟ್ ಇಟ್ಕೋಬೇಕು. ಟಾರ್ಗೆಟ್ ಇಟ್ಟರೆ ನಾವು ಟಚ್ ಆಗ್ತೇವೆ ನಮ್ಮ ಟಾರ್ಗೆಟು. ಸೊ ಫ್ರೆಂಡ್ಸ್, ಈ ವರ್ಷ ಮುಂದಿನ ವರ್ಷಕ್ಕಿಂತ ಡಬಲ್ ಬಿಸ್ನೆಸ್ ಮಾಡೋಣ. ಕಲೆಕ್ಷನ್ಸ್ ಅದೇ ಪ್ರಕಾರ ತೊಗೊಂಡ್ಬಂದಿನಿ, ಸೂಪರ್ ಡೂಪರ್ ಟ್ರೆಂಡಿಂಗ್ ಕಲೆಕ್ಷನ್. ಒಂದೊಂದು ಕೆಟ್ಲಾಗ್ ನೋಡ್ತೀರಾ ಫ್ರೆಂಡ್ಸ್, ನಾನು ಹೇಳ್ತೀನಿ ಖಂಡಿತ ನಿಮಗೆ ರಿಪೀಟ್ ಆರ್ಡರ್ ಸಿಗುತ್ತೆ, ಗ್ಯಾರಂಟಿ. ನಾನು ಬರ್ಕೊಡ್ತೀನಿ. ಈ ಪ್ರಾಡಕ್ಟ್ನಲ್ಲಿ ನೀವು ರಿಪೀಟ್ ತೊಗೊಳಕ್ಕೆ ಆಗಿಲ್ಲ ಅಂದರೆ ನನ್ನ ಮತ್ತೆ ಪ್ರಾಡಕ್ಟೇ ಫೇಲ್ ಅಲ್ಲ, ಅಷ್ಟು ಗ್ಯಾರಂಟಿ ಪ್ರಾಡಕ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ರೇಂಜ್ ವೈಸ್ ಇದೆ, ಕ್ವಾಲಿಟಿ ಇದೆ, ಫ್ಯಾನ್ಸಿ ಇದೆ. ಆಮೇಲೆ ನಮ್ಮ ಲಾಭ ಡಬಲ್ ಲಾಭ ಮಾಡೋ ಅಂಥ ಪ್ರಾಡಕ್ಟ್ ತೊಗೊಂಡ್ಬಂದಿನಿ ಫ್ರೆಂಡ್ಸ್. ಸೊ ಐಟಮು ಎಂಡ್ವರೆಗೂ ನೋಡಿ, ಅರ್ಧಂಬರ್ಧ ವಿಡಿಯೋ ನೋಡಬೇಡಿ. ಯಾಕಂದರೆ ಭಾಳಷ್ಟು ಐಟಮ್ ಎಂಡ್ನಲ್ಲಿ ತೋರಿಸ್ಬಿಡ್ತೀವಿ, ಮಧ್ಯದಲ್ಲಿ ತೋರಿಸ್ತೀವಿ, ಮುಂಚೆ ತೋರಿಸಿರ್ತೀವಿ. ನಿಮಗೆ ಬೇಕಿರೋ ಐಟಮಿಗೆ ಎಂಡ್ವರೆಗೂ ವಿಡಿಯೋ ನೋಡಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ಕ್ಯಾಟ್ಲಾಗ್ ತೊಗೊಂಡ್ಬಂದಿನಿ, ಸೂಪರ್ ಡೂಪರ್ ಕಲೆಕ್ಷನ್ಸ್. ಈ ಟೈಪ್ ಕಲೆಕ್ಷನ್ಸು ನಮ್ಮ ಕರ್ನಾಟಕಕ್ಕೆ ಮೊನೋಪೊಲಿಯಾಗಿ ನಾನು ಸೇಲ್ ಮಾಡಕತ್ತೀನಿ. ಯಾರಿಗೂ ಊರಿನಲ್ಲಿ ಕೂಡ 1-2 ಕಸ್ಟಮರ್ಗೆ ಕೊಡ್ತೀನಿ, ಜಾಸ್ತಿ ಕೊಡೋದಿಲ್ಲ. ಕಾಂಟ್ರಾಸ್ಟ್ ಬ್ಲೌಸ್ನಲ್ಲಿ ನಾವು ಸೀರೆ ತೊಗೊಂಡ್ಬಂದೀವಿ. ಈ ಟೈಪ್ ಕಲೆಕ್ಷನ್ಸು ಸೆಲೆಬ್ರಿಟೀಸ್ ಕಲೆಕ್ಷನ್ ಆಗಲಿ, ಕರ್ನಾಟಕದಲ್ಲಿ ಬೀದಿ ಊರಿನಲ್ಲಿ ಯಾರಾಗಲಿ ಲೇಡೀಸಿಗೆ ಇಷ್ಟಪಟ್ಟಿರೋ ಕಲೆಕ್ಷನ್ ತೊಗೊಂಡ್ಬಂದೀನಿ ಫ್ರೆಂಡ್ಸ್. ನಾವು ಎಲ್ಲ ಫಾಲೋಅಪ್ ಮಾಡ್ತೀವಿ. ಫಸ್ಟು ನಾವು ಸ್ಟಡಿ ಮಾಡ್ತೀವಿ, ಯಾವ ಪ್ರಾಡಕ್ಟ್ ಮಾಡಬೇಕು, ಹೆಂಗೆ ಮಾಡಬೇಕು, ಅದ ನಂತರ ಪ್ರೊಡಕ್ಷನ್ ಮಾಡ್ತೀವಿ. ಈ ಟೈಪ್ ಪೌಚ್ ಪ್ಯಾಕಿಂಗ್ನಲ್ಲಿ ತೊಗೊಂಡ್ಬಂದೀನಿ ಫ್ರೆಂಡ್ಸ್. ಸೂಪರ್ ಕಲೆಕ್ಷನ್ ಇದೆ. ಪೌಚು ಕೂಡ ನಿಮಗೆ ಕೆಲಸ ಬರುತ್ತೆ. ಮೊದಲೇ ಇದೇ ಸೀರೆ ಬಾಕ್ಸ್ನಲ್ಲಿ ಹಾಕ್ತಿದೆ. ಬಾಕ್ಸ್ನಲ್ಲಿ ಏನಾಗ್ತಿತ್ತು ಅಂದರೆ ಬಾಕ್ಸ್ ಯೂಸ್ ಆಗಿದ ಮೇಲೆ ಬಿಟ್ಟು ಹಾಕ್ತಿದ್ವಿ, ಹೊರಗೆ ಬಿಕ್ಸ್ ಹಾಕ್ತಿದ್ವಿ. ಅದು ಇದು ಚೀಲ ನಿಮಗೆ ಕೆಲಸ ಬರುತ್ತೆ. ಈ ಟೈಪ್ ಎಲ್ಲ ತೊಗೊಂಬಂದು, ಈ ಟೈಪ್ ಎಲ್ಲ ಆರ್ಟಿಕಲ್ಸ್ ಸೂಪರ್ ಕಲೆಕ್ಷನ್ಸ್ ಇದೆ. ಸ್ಮೂತ್ ಆಗಿ ಬಟ್ಟೆ ಇದೆ, ಸಿಲ್ಕ್ ಸಾರಿ ಇದೆ, ಸಿಲ್ಕ್ ಟೇಸ್ಟ್ ಇದೆ, ನಿಮಗೆ ಜಕಾರ್ಡ್ ನಲ್ಲಿ ಲೇಸ್ ಇದೆ, ಪ್ರಿಂಟೆಡ್ ಇದೆ, ಸೂಪರ್ ಕಲೆಕ್ಷನ್ ಇದೆ. ಈ ಫೋಟೋನಲ್ಲಿ ನೋಡ್ತೀರಾ, ಇದೇ ಟೈಪ್ ನೀವು ಬ್ಲೌಸ್ ಪ್ಯಾಟರ್ನ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಸೂಪರ್ ಕಲೆಕ್ಷನ್ ತೊಗೊಂಬಂದಿ. ಈ ಟೈಪ್ ಎಲ್ಲ ಕಲೆಕ್ಷನ್ ದಯವಿಟ್ಟು ಈ ಸೀಸನ್ ನಲ್ಲಿ ನೀವು ಮಿಸ್ ಮಾಡಬೇಡಿ. ನಾನು ನಮಗೋಸ್ಕರ ಹೇಳಲ್ಲ, ನನ್ನ ಹತ್ರ ಲಿಮಿಟೆಡ್ ಸ್ಟಾಕ್ ಇದ್ರೆ, ಆದ್ರೆ ನೀವು ಯಾರು ನಮ್ಮ ವಿಡಿಯೋ ನೋಡಕತ್ತೀರಿ ನಿಮಗೆ ಹೇಳ್ತೀನಿ, ಈ ಟೈಪು ಸ್ಟಾಕ್ ಮಿಸ್ ಮಾಡೋ ಅಂತ ಸ್ಟಾಕ್ ಇಲ್ಲ. ಕಂಪಲ್ಸರಿ ನಮ್ಮ ಅಂಗಡಿನಲ್ಲಿ ಇರಬೇಕು. ಇದ್ರೆ ಈ ದೀಪಾವಳಿ ನಾವು ಸೇಲ್ ಖಂಡಿತ ಗ್ರೋತ್ ಆಗುತ್ತೆ. ಇದ್ರ ಹಿಂದೆ 2 ಕೂಡ ಐಟಮ್ ನಿಮಗೆ ಸೇಲ್ ಆಗುತ್ತೆ. ಸೊ ಇದು ನೋಡ್ತೀವಿ, ಕನಕ್ ವಿತ್ ಬ್ಲೌಸ್ ಸೀರೆ. ಇದು ಕೂಡ ಸೂಪರ್ ಕಲೆಕ್ಷನ್ ತೊಗೊಂಡ್ಬಂದಿನಿ. ಇದರಲ್ಲಿ ನಾನು ಕ್ಯಾಟ್ಲಾಗ್ ತೊಗೊಂಡು ಬಂದಿಲ್ಲ. ಯಾಕಂದರೆ ಕ್ಯಾಟ್ಲಾಗ್ಗಿಂತ ಎಷ್ಟು ನಾನು ಮಾರ್ಜಿನ್ ಕಮ್ಮಿ ಆಗುತ್ತೆ, ಎಷ್ಟು ಖರ್ಚು ಕಮ್ಮಿ ಆಗುತ್ತೆ, ಅಷ್ಟು ಖರ್ಚು ಕಮ್ಮಿ ಮಾಡಿ ನಿಮಗೆ ಬಟ್ಟೆ ಕೊಡ್ಬೇಕಂತ ಇಷ್ಟಪಡ್ತೀನಿ ನಾನು, ರೀಸನಬಲ್ ರೇಟ್ನಲ್ಲಿ. ಇದರಲ್ಲಿ ಕೂಡ ಬ್ಲೌಸ್ನಲ್ಲಿ ವರ್ಕ್ ಇದೆ ಫ್ರೆಂಡ್ಸ್, ಸೂಪರ್ ಬ್ಲೌಸ್ ವರ್ಕ್ ಇದೆ. ಆದರೆ ನಾನು ಓಪನ್ ಮಾಡೋಕ್ಕೆ ತೋರ್ಸಕತ್ತಿಲ್ಲ ನಿಮಗೆ. ಯಾಕೆ ಅಂದರೆ ಇದು ಎಲ್ಲ ನನ್ನ ಮಷಿನ್ ಪ್ಯಾಕಿಂಗು. ಆದರೆ ಸೇಮ್ ಪ್ರಾಡಕ್ಟ್ ನಾನು ಏನು ಫೋಟೋದಲ್ಲಿ ತೋರಿಸ್ತೀನಿ ಅದೇ ಪ್ರಾಡಕ್ಟ್ ನಿಮ್ಗೆ ಸೀರಿಯಲ್ಲಿ ಬರುತ್ತೆ ಬರೆದು ಕಳಿಸ್ತೀನಿ. ನಿಮಗೆ ಯಾವ ಟೈಪು ನಾನು ತೋರಿಸ್ತಿರೋದ್ರಲ್ಲಿ, ನನ್ನ ಮಾತಿನಲ್ಲಿ, ನನ್ನ ಕ್ವಾಲಿಟಿನಲ್ಲಿ ವ್ಯತ್ಯಾಸ ಇರೋದಿಲ್ಲ. ಏನು ಮಾತಾಡ್ತೀನಿ ಅದೇ ಕ್ವಾಲಿಟಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇದು ಒಂದು 4-5 ಕಲರಿನ ರೇಂಜ್ ಇದೆ, ಜಾಸ್ತಿ ಕಲರ್ ರೇಂಜ್ ಇಲ್ಲ. ಸಣ್ಣ ಕ್ಯಾಟ್ಲಾಗ್ಸ್ ಇದೆ. ಬೇಕಾದ್ರೆ ಒಂದು ಕ್ಯಾಟ್ಲಾಗ್ ತರಿಸಿ, ನಮ್ಮ ಬಗ್ಗೆ, ನಮ್ಮ ಕ್ವಾಲಿಟಿ ಬಗ್ಗೆ ಮಾಹಿತಿ ತಗೊಳ್ಳಿ. ಆದ ನಂತರ ನೀವು ಮುಂದೆ ಹೋಗೋಣ. ಸೊ ಗ್ಯಾರಂಟಿ ಕೊಡ್ತೀನಿ, ಇದು ಇಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆ. ಇದು ವಿಭೂತಿ ಅಂತ ಕಲೆಕ್ಷನ್ಸ್ ಇದೆ. ಸ್ಕ್ರೀನ್ ಶಾಟ್ ತಗೊಂಡು ಮರಿಬೇಡಿ ಫ್ರೆಂಡ್ಸ್. ಇದು ನೋಡಿ, ಸಣ್ಣ ಬಾರೀಕ್ ಡಿಸೈನ್, ಅಂದರೆ ಸಣ್ಣ ಡಿಸೈನ್ಸ್, ಫ್ಲವರ್ ಡಿಸೈನ್ಸ್ ತೊಗೊಂಡ್ಬಂದಿನಿ. ಅದರ ನಂತರ ಇದು ನಾನು ಸ್ಟೋನ್ ವರ್ಕ್ ಕೊಟ್ಟಿದ್ದೀನಿ. ಇದರೆಲ್ಲ ಫ್ಲವರ್ನಲ್ಲಿ ಸ್ಟೋನ್ ವರ್ಕು, ಸೀಕ್ವೆನ್ಸ್ ವರ್ಕ್ ಎಲ್ಲ ಕೊಟ್ಟು ನೀವು ಈ ಪ್ರೊಡಕ್ಷನ್ ತೊಗೊಂಡ್ಬಂದಿನಿ. ಸೊ ಫ್ರೆಂಡ್ಸ್, ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ನನಗಂತ ಇಲ್ಲ, ಈ ಐಟಮು ಈ ಸೀಸನ್ನಲ್ಲಿ ಸೇಲ್ ಮಾಡಿಲ್ಲ ಆಗಬಾರ್ದು, ಮಿಸ್ ಆಗಬಾರ್ದು ನಿಮ್ಮ ಕೈಯಿಂದ. ಇಂಥ ಗ್ರ್ಯಾಂಡ್ ಐಟಮ್ ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ. ಆ ಗ್ರ್ಯಾಂಡ್ ಐಟಮ್ ಇಂದು ನೀವು ಕೂಡ ಮಜಾ ತಗೊಳ್ಳಿ, 2 ಪೈಸೆ ದುಡೀರಿ. ಇಷ್ಟು ಸ್ವೀಟು ಮತ್ತೆ ಹಾಟ್ ಕೇಕ್ ಐಟಮ್ ತೊಗೊಂಡ್ಬಂದಿನಿ ಅಂದರೆ ನೀವು ಹೇಳ್ಬೇಕಂದ್ರೆ 100% ನಿಮಗೆ ಗ್ಯಾರಂಟಿ ರಿಪೀಟ್ ಆರ್ಡರ್ ಸಿಗುತ್ತೆ. ಆಮೇಲೆ ಯಾರಿಗಾರೆ ಫ್ರೆಂಡ್ಸ್ ನಮಗೆ ಬಿಸ್ನೆಸ್ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡ್ಬೇಕಂತ ಇಷ್ಟಪಟ್ಟವರಿಗೆ
ನನ್ನ ಹತ್ರ ಬಿಸ್ನೆಸ್ ಎಜುಕೇಶನ್ ಡೈರಿ ಇದೆ. ಹೆಂಗೆ ಬಿಸ್ನೆಸ್ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಸೀಸನಲ್ಲಿ ಏನು ಪರ್ಚೇಸ್ ಮಾಡಬೇಕು, ಯಾವ ಟೈಪ್ ರೇಟ್ ಹಾಕಿಸ್ಬೇಕು, ಯಾವ ಟೈಪ್ ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲ ಐಟಮ್ಸ್ ಇದೆ. ನಂದು ಕೂಡ ಈ ಪ್ರೊಸೆಸ್ ಈ ಬುಕ್ ಮೇಲೆ ಪ್ರೊಸೆಸ್ಸಿಂದ ನಾನು ನಿಮ್ಮ ಹತ್ರ ತೊಗೊಂಡ್ಬರ್ತಾ ಇದ್ದೀನಿ. ಈಗ ನಾವು ಟ್ರೆಂಡಿಂಗ್ ಕಲೆಕ್ಷನ್ ತೊಗೊಂಡ್ಬರ್ತೀನಿ, ಲೈಟ್ ವೇಟ್ ಐಟಮ್ ತೊಗೊಂಡ್ಬರ್ತೀನಿ, ಡೈಲಿ ಯೂಸ್ ಐಟಮ್ ತೊಗೊಂಡ್ಬರ್ತೀನಿ, ಫ್ಲವರ್ ಪ್ರಿಂಟ್ ಐಟಮ್ ತೊಗೊಂಡ್ಬರ್ತೀನಿ, ಡಿಜಿಟಲ್ ಪ್ರಿಂಟ್ ತೊಗೊಂಡ್ಬರ್ತೀನಿ. ನಾವೆಲ್ಲ ಜಾರ್ಜೆಟ್, ಸಿಫಾನ್, ಕ್ರೇಪ್ ಬಟ್ಟೆ ತೊಗೊಂಡ್ಬರ್ತೀನಿ. ಯಾಕೆ? ಇವೆಲ್ಲ ನಾನು ಸ್ಟಡಿ ಮಾಡೀನಿ, ಬರ್ದೀನಿ. ಪಟ್ಟು ಸಿಲ್ಕು, ಪ್ಯಾಟರ್ನಿ ಸಿಲ್ಕು, ಎಲ್ಲ ಸಿಲ್ಕು, ಬನಾರಸಿ, ಆರ್ಗಂಜಾ, ಟಿಶ್ಯೂ, ಎಲ್ಲ ಟೈಪ್ ಬಟ್ಟೆ ನಿಮಗೋಸ್ಕರ ತೊಗೊಂಡ್ಬರ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಇದು ಕೂಡ ನೋಡ್ತೀವಿ ಡಿಜಿಟಲ್ ಪ್ರಿಂಟ್. ಜಾಸ್ತಿ ನಿಮ್ಮದು ಟೈಮ್ ತೊಗೊಂಡಿಲ್ಲ, ಅದು ಕಲೆಕ್ಷನ್ಸ್ ಬಂದ ಬೇಕಾದ ಸಾಕಷ್ಟು ಕಲೆಕ್ಷನ್ಸ್ ಇದೆ. ನಮ್ಮ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ. ನಮ್ಮ ಇಬ್ರು ಸೇಲ್ಸ್ಮೆನ್ಸ್ ಇದ್ದಾರೆ, ರಂಜಿತು, ಭಾವನಾ ಮೇಡಮ್, ನಿಮಗೆ ಎಲ್ಲ ಐಟಮ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಇನ್ನೊಂದು ರಿಕ್ವೆಸ್ಟ್, ಬಿಸ್ನೆಸ್ ಮಾಡಬೇಕು ಅಂದರೆ ಮನೆಯಲ್ಲಿ ಕುಂತು ಮಾಡೋಕ್ಕಿಂತ ಒಂದು ಸಲ ನೀವು ಸೂರತ್ ಡೈರೆಕ್ಟ್ ವಿಸಿಟ್ ಆಗಿ ಫ್ರೆಂಡ್ಸ್. ಎಷ್ಟು ಒಳ್ಳೆ ಐಟಮ್ ಕಳಿಸ್ತೀನಿ, ಎಷ್ಟು ಸುಂದರ ಐಟಮ್ ಕೊಡ್ತೀನಿ, ಎಷ್ಟು ಸೂಪರ್ ಡೂಪರ್ ಕಲೆಕ್ಷನ್ ತೋರಿಸ್ತೀನಿ ಅಂದರೆ ನೀವು ಕೂಡ ಹೆಮ್ಮೆ ಪಡ್ತೀರಾ. ಸರ್, ನನಗೆ ರಿಯಲ್ ಆಗಿ ಒಂದು ಒಳ್ಳೆ ಶಾಪ್ ಸಿಕ್ತು ನಾನು ಬಿಸ್ನೆಸ್ ಮಾಡಲಿಕ್ಕೆ, ಕಲೆಕ್ಷನ್ ತುಂಬಲಿಕ್ಕೆ. ಯಾಕೆ ಅಂದರೆ ಫಸ್ಟ್ ಇಂಪ್ರೆಷನ್ ಲಾಸ್ಟ್ ಇಂಪ್ರೆಷನ್. ಯಾರು ಹೊಸ ಅಂಗಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅವ್ರ ಹತ್ರ ಫಸ್ಟ್ ಇಂಪ್ರೆಷನ್ ಒಳ್ಳೆ ಬಿಡ್ತು ಅಂದರೆ ಸರ್ ಕಲೆಕ್ಷನ್ಸು, ಐಟಮು, ರೇಟು, ಕ್ವಾಲಿಟಿ, ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಅಂದ ಮೇಲೆ ನಿಮಗೆ ಕಸ್ಟಮರ್ಗಿಂತ ಲೈನ್ ಮೇಲೆ ಲೈನ್ ಬರುತ್ತೆ. ಆಮೇಲೆ ನಾವು ಕೂಡ ಇದೇ ಇಷ್ಟಪಡ್ತೀವಿ, ನಿಮ್ಮ ಮೇಲೆ ಫಸ್ಟ್ ಇಂಪ್ರೆಷನ್ಸ್ ಬಿಲ್ಡ್ ಹೋಗ್ಬೇಕು ಅಂತ. ನೀವು ಲೈಫ್ ಟೈಮ್ ನಮಗೂ ಜ್ಞಾಪಕ ಇರಬೇಕು, ಫಸ್ಟ್ ಇಂಪ್ರೆಷನ್ ಲಾಸ್ಟ್ ಇಂಪ್ರೆಷನ್. ಇದು ಕೂಡ ನೋಡ್ತೀರಾ, ಸೂಪರ್ ಕಲೆಕ್ಷನ್ ತೊಗೊಂಡ್ಬಂದಿನಿ ಫ್ರೆಂಡ್ಸ್. ಆಮೇಲೆ ಯಾರು ಸೂರತ್ ವಿಸಿಟ್ ಮಾಡ್ಬೇಕಂತಿದ್ದಾರೆ ಪ್ಲೀಸ್ ಒಂದು ದಿವಸ ಮುಂಚೆ ನನಗೆ ನಿಮ್ಮ ಟಿಕೆಟ್ ಬುಕಿಂಗ್ಸ್ ನನಗೆ ಇನ್ಫಾರ್ಮೇಶನ್ ಕೊಡಿ. ನಾನು ನಿಮಗೆ ಪಿಕ್ ಮಾಡಲಿಕ್ಕೆ, ನಿಮಗೆ ಟ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಸೊ ಇಷ್ಟು ನಮಗೂ ಕೂಡ ಹೆಲ್ಪ್ ಮಾಡಿ. ನೀವು ಬರೋಕ್ಕಿಂತ ಮುಂಚೆ ನನಗೆ ಕಾಲ್ ಮಾಡಿ. ಸೊ ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ತೊಗೊಂಡ್ಬನ್ನಿ. ಆಮೇಲೆ ಇನ್ನೊಂದು ಏನಂತ ಗೊತ್ತಾ, ನಾನು ಇನ್ನೊಂದು ಮೇನ್ ಮಾತು ಹೇಳ್ಬೇಕಂದ್ರೆ, ಸೂರತ್ತು ನನ್ನೋಸ್ಕರ ಬರ್ರಿ ಅಂತ ಹೇಳಲ್ಲ, ಆದರೆ ಖಂಡಿತ ಬರ್ರಿ, ನಮ್ಮ ಹತ್ರ ತಗೊಳ್ಳಿ ಅಂತ ಹೇಳಲ್ಲ. ಆದರೆ ಒಳ್ಳೆ ವ್ಯಾಪಾರ ಮಾಡ್ಬೇಕಂತ ಇದ್ದೀರಲ್ಲ, ಒಂದ್ಸಲಿ ಸೂರತ್ ಕರೆಕ್ಟಾಗಿ ವಿಸಿಟ್ ಮಾಡಿ. ಇದಕ್ಕೆ ಅಂದರೆ ದೊಡ್ಡ ಕೆಲಸ ಅವಾಗೇ ಆಗುತ್ತೆ. ನೀವು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್ ನೀವು ಜಾಯಿನ್ ಆಗ್ತೀರಾ. ಹೋಲ್ಸೇಲರಿಂದ ಎಷ್ಟಾಗುತ್ತೆ, ಸ್ವಲ್ಪ ಕೆಲಸ ಆಗುತ್ತೆ. ಹೋಲ್ಸೇಲ್ 20% 30% ಲಾಭ ತೊಗೊಂಡ್ಬಿಡ್ತಾರೆ. ಆದರೆ ಅದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನ ನೀವು ಡೈರೆಕ್ಟ್ ತೊಗೊಂಡ್ರೆ 20-30% ಉಳಿತೆ. ಅಂದರೆ ವರ್ಷದಲ್ಲಿ ನೀವು 20 ಲಕ್ಷದ ಬಟ್ಟೆ ಪರ್ಚೇಸ್ ಮಾಡ್ತೀವಿ ಅಂದರೆ 5 ಲಕ್ಷ ನೀವು ಹಂಗೆ ದುಡ್ದು ಬಿಡ್ತೀರಾ. ನಿಮ್ಮ ಖರ್ಚು, ನಿಮ್ಮ ಬಂಡವಾಳ, ನಿಮ್ಮ ಸೇಲ್ಸ್ಮೆನ್ ಸಂಬಳ ಎಲ್ಲ ನೀವು ಸೂರತ್ ಬಂದಿದ್ದು ಡೈರೆಕ್ಟ್ ಬಚತ್ತಾದ್ರೆ ನೀವು ಕೂಡ ಉಳಿಸ್ಕೊಂಡ್ಬಿಡ್ತೀರಾ. ಸೊ ಫ್ರೆಂಡ್ಸ್, ಇದಕ್ಕೆ ಹೇಳ್ತೀನಿ, ಒಂದ್ಸಲಿ ಸೂರತ್ ವಿಸಿಟ್ ಆಗಬೇಕು. ಒಂದು ದಿವಸದಲ್ಲಿ ಈ ಟೈಪ್ ಫ್ಯಾನ್ಸಿ ಸೀರೆ ಮಾತ್ರ 10 ಸೀರೆ ಸೇಲ್ ಮಾಡಿದ್ರೆ, 10 ಸೀರೆ ಸೇಲ್ ಮಾಡಿದ್ರೆ ಒಂದು ದಿವಸದಲ್ಲಿ ಈ ಸೀರೆನಲ್ಲಿ ಒಂದು ಸೀರೆನಲ್ಲಿ 500 ರೂಪಾಯಿ ನಿಮಗೆ ಲಾಭ ಸಿಗುತ್ತೆ. 10 ಸೀರೆ ಅಂದರೆ 5,000 ಆಯಿತು. ದಿವಸ 5,000 ಆಯಿತು. ತಿಂಗಳ ನೀವು 5,000 ಡೈಲಿ ದುಡ್ತೀರಾ. 10 ಸೀರೆ ಜಾಸ್ತಿ ಬೇಡ, ಸೇಲ್ 10 ಸೀರೆ ಟಾರ್ಗೆಟ್ ಇಟ್ಟು ದಿವಸ ನೀವು 5,000 ದುಡ್ತೀರಾ. ತಿಂಗಳ ನೀವು 1 ಲಕ್ಷ ದುಡ್ತೀರಾ. ಅದೇ ನೀವು ಒಂದು ವರ್ಷ ನೀವು ಲೆಕ್ಕ ಹಾಕ್ರಿ, 18 ಲಕ್ಷ ದುಡ್ತೀರಾ. ಸಣ್ಣ ವ್ಯಾಪಾರ ಇರಲಿ, ವ್ಯಾಪಾರ ಜಾಸ್ತಿ ಬೇಡ, ಸಣ್ಣ ವ್ಯಾಪಾರ ಮಾಡೋಣ. ಅದೇ ಕ್ರಿಯೇಷನ್ ಇಂದ ವ್ಯಾಪಾರ ಮಾಡೋಣ. 18-20 ಲಕ್ಷ ನೀವು ಆರಾಮಾಗಿ ಮನೇಲಿ ಕುಂತು ದುಡಿಬಹುದಲ್ಲ. ನಮ್ಮ ಹತ್ರ ಎಷ್ಟೋ ಇದ್ದಾರೆ ಮೇಡಮ್ ಹೇಳ್ಬೇಕು, ಜೆಂಟ್ಸ್ ಅಂತ ಹೇಳಲ್ಲ. ಮೇಡಮ್ ಟೀಚರ್ ಮಾಡ್ತಾರೆ ಕೆಲಸ, ಅದ ನಂತರ ಸೆಲ್ಲಿಂಗ್ ಮಾಡಕತ್ತಾರೆ. ಕೆಲವರು ಲೇಡೀಸ್ ಬ್ಯಾಂಕ್ನಲ್ಲಿ ಇದ್ದಾರೆ, ಅವರು ಕೂಡ ಸೇಲ್ ಮಾಡಕತ್ತಾರೆ. ಅವರು ಕೂಡ ವರ್ಷ ಮನೆಯಲ್ಲಿ 10 ಸೀರೆ ಮಾಡಿ ಸಂಬಳಕ್ಕಿಂತ ಜಾಸ್ತಿ ಅವರು ಮನೇಲಿ ಕುಂತು ವ್ಯಾಪಾರ ಮಾಡಕತ್ತಾರೆ. ಫ್ರೆಂಡ್ಸ್, ನೀವು ಕೂಡ ಎಲ್ಲಿ ಇದ್ದೀರಾ, ಇಲ್ಲೇ ಬನ್ನಿ, ಈ ಟೈಪ್ ವ್ಯಾಪಾರ ಮಾಡಿ ನೀವು ಕೂಡ ದುಡಿತೀರಾ. ಈಗ ಬಹಳ ಇಷ್ಟು ಈಸಿ ಇದೆ ವ್ಯಾಪಾರ. ಕಲೆಕ್ಷನ್ಸ್ ನಿಮಗೆ ಸಿಗಬೇಕು, ನಿಮ್ಮ ಒಂದು ಮ್ಯಾನುಫ್ಯಾಕ್ಚರ್ ಒಳ್ಳೆ ಸಿಕ್ತಂದ್ರೆ ನೀವು ಕೂಡ ಇಷ್ಟು ಲಾಭ ದುಡಿಬಹುದು. 18 ಲಕ್ಷ ರೂಪಾಯಿ ಲಾಭ ದುಡಿಯಾಕತ್ತಾರೆ ಒಂದೊಂದು ಲೇಡೀಸು. ವರ್ಷದಲ್ಲಿ 18-20 ಲಕ್ಷ ದುಡಿತಾರೆ. ಲೇಡೀಸ್ ಮನೇಲಿ ಕುಂತು ದುಡಿತಾರೆ, ಅಂಗಡಿಯವ್ರು ಏನು ದುಡಿತಾರೆ ಫ್ರೆಂಡ್ಸ್. ಬರೀ 10 ಸೀರೆ ಅವ್ರು ಟಾರ್ಗೆಟ್ ಕೊಟ್ಟಿರೋ ಹೇಳ್ತೀನಿ. ಸರ್, ನಾವು ಕಮ್ಮಿ ರೇಟಿನ ಮರಕ್ಕೆ ಹೋಗಲ್ಲ ಸರ್, ಒಳ್ಳೆ ಐಟಮೇ ಮಾಡ್ತೀನಿ, ಪ್ರೀಮಿಯಂ ಐಟಮೇ ಸೇಲ್ ಮಾಡ್ತೀನಿ. 1,000 ಮೇಲೆ ನಾನು ಪರ್ಚೇಸ್ ಇರೋ ಐಟಮ್ ತೊಗೊಂಡು ಹೋಗ್ತೀನಿ. 500 ರೂಪಾಯಿ ಸೀರೆ ಮೇಲೆ ದುಡಿತೀನಿ, 500-600 ರೂಪಾಯಿ ದುಡಿತೀನಿ. 500 ರೂಪಾಯಿ ಅವ್ರಿಗೆ ತೊಗೊತಾರೆ. ಆದ್ರೆ 10-20 ಸೀರೆ ನನ್ನ ಹತ್ರ ಡೈಲಿ ಸೇಲ್ ಆಗುತ್ತೆ ಅಂದ್ರೂ ಕೆಲವು ದಿವಸ 20 ಆಗುತ್ತೆ, ಕೆಲವು 10 ಆಗುತ್ತೆ, ಹಂಗೆ ಸೇಲ್ ಆಗಿ ಸರ್ ನನ್ನ ಟಾರ್ಗೆಟ್ 10 ಸೀರೆ ಬಂದ್ಬಿಡುತ್ತೆ ಸರ್. 5,000 18-20 ಲಕ್ಷ ವರ್ಷದಲ್ಲಿ ದುಡ್ತೀನಿ ಮನೇಲಿ ಕುಂತು. ಮತ್ತೇನು ಬೇಕು ಸರ್ ನನಗೆ? ಈಗ ಆರಾಮಾಗಿ ಅವರು ಇರ್ತಾರೆ, ಫ್ಯಾಮಿಲಿ ಎಂಜಾಯ್ ಮಾಡ್ತಾರೆ, ಮನೇಲಿ ಇರ್ತಾರೆ, ಆಮೇಲೆ ಬಿಸ್ನೆಸ್ ಕೂಡ ಮಾಡ್ತಾರೆ. ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ಈ ಸಣ್ಣ ವ್ಯಾಪಾರದಲ್ಲಿ ಕೂಡ ಇಷ್ಟು ದೊಡ್ಡ ಲಾಭ ಇದೆ. ಎಲ್ಲಿ ಹೋಗೋದು ಬೇಕಾಗಿಲ್ಲ. ನಾನು ನಿಮಗೆ ಜೂವ ಆಡೋದು ಹೇಳೋಕ್ಕಿಲ್ಲ. ಬರೀ ಒಳ್ಳೆ ಬಿಸ್ನೆಸ್ ಮಾಡಿ, ಮನೆಯಲ್ಲಿ ಕುಂತ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಸೀರೆ ಬಿಸ್ನೆಸ್ ಮಾಡಿ, ಕುರ್ತಿ ಬಿಸ್ನೆಸ್ ಮಾಡಿ, ಬಹಳಷ್ಟು ಲಾಭ ಸಿಗುತ್ತೆ, ಕೆಲಸ ಆಗುತ್ತೆ, ಚೆನ್ನಾಗಿ ಸಿಗುತ್ತೆ, ಲಾಭ ಇದೆ. ಈ ಟೈಪ್ ಎಲ್ಲ ನಿಮಗೆ ಐಟಮ್ ಸಿಗುತ್ತೆ. ಡಿಜಿಟಲ್ ಪ್ರಿಂಟ್ಸ್ ಎಲ್ಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ಫಾಲೋ ಮಾಡಿ ನಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋಗೆ.